ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ಉಪ್ಪಿನಕಾಯಿ ಹಾಕಕತ್ತೀನಿ ನೋಡ್ರಿ. ಹಾಗಾಗಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡಿದ್ರಾಯ್ತು ಅಂತೇಳಿ ಶೇರ್ ಮಾಡ್ತಾ ಇದ್ದೀನಿ. ಈ ಥರ ನಾನು ಹೇಳೋ ಥರ ಉಪ್ಪಿನಕಾಯಿ ಹಾಕಿದ್ರಿ ಅಂದರೆ ವರ್ಷ ಪೂರ್ತಿ ಇಡ್ಬೋದು, ಹಾಳಾಗಲ್ಲ ಈ ಉಪ್ಪಿನಕಾಯಿನ. ಅದಕ್ಕೆ ಏನೇನು ಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಹೇಳ್ತಾ ಹೋಗ್ತೀನಿ ನೋಡಿರಿ. ನಾನೀಗ ಹಾಕ್ತಾ ಇರೋದು ಬಂದು ಒಂದು 10 ಕಾಯಿ, 10 ಮಾವಿನಕಾಯಿಗೆ ಎಷ್ಟು ಬೇಕಾಗುತ್ತೆ ನೋಡಿರಿ ಅಷ್ಟು ಅಳತೆಯಲ್ಲಿ ನಾನೀಗ ಹಾಕ್ತಾ ಇರೋದು. ತೋರಿಸ್ತೀನಿ ಅಂತ ಯಾವ ಅಳತೆ ಮಾವಿನಕಾಯಿ ತೊಗೊಂಡಿದ್ದೀನಿ ಅಂತೇಳಿ. ಫ್ರೆಂಡ್ಸ್, ಇಲ್ಲಿ ನೋಡಿ, ಈ ಸೈಜಿಂದು ನಾನು 9 ಮಾವಿನಕಾಯಿನ ತೊಗೊಂಡಿದ್ದೀನಿ. ನಿಮ್ಮ ಅಂದಾಜಿಗೆ 10 ಮಾವಿನಕಾಯಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ನೀವು 9 ಆದರೆ 10, ಎರಡರಲ್ಲಿ ಯಾವ್ದಾರು ಹಾಕೋಬೋದು. ನಾನೀಗ 9 ಮಾವಿನಕಾಯಿ, ಈ ಸೈಜಿಂದು 9 ಮಾವಿನಕಾಯಿನ ತೊಗೊಂಡು ಕಟ್ ಮಾಡಿ, ನಿನ್ನೆನೆ ಕಟ್ ಮಾಡಿ ಉಪ್ಪು ಹಾಕಿ ಇಟ್ಟಿದ್ದೀನಿ ನೋಡಿರಿ. ಇಲ್ಲಿ ನೋಡ್ತಿರ್ಬೋದು ನೀವು. ನಾನು ಇದನ್ನು ನಿನ್ನೆ ರಾತ್ರಿನೇ ಮಾಡಿದ್ದು, ಅವತ್ತೇನು ವಿಡಿಯೋ ಮಾಡ್ಕೊಂಡಿಲ್ಲ. ನಾನು ರಾತ್ರಿ ಏನು ವಿಡಿಯೋ ಮಾಡಿಲ್ಲ ನೋಡಿರಿ. ಈಗ ಉಪ್ಪಿನಕಾಯಿ ಹಾಕ್ಬೇಕಾದ್ರೆ ತೋರಿಸ್ತಾ ಇದ್ದೀನಿ. ಇದು ರಾತ್ರಿ ಕಟ್ ಮಾಡಿ ಅದಕ್ಕೆ ಉಪ್ಪು ಮಿಕ್ಸ್ ಮಾಡಿ ಇಟ್ಟಿದ್ದೆ ನೋಡಿರಿ ನಾನು. ಈಗ ನೀರು ಬಿಟ್ಟೈತಿದ್ದು, ನೀರು ಗೊತ್ತಾಗ್ತಿರ್ಬೋದು ನಿಮಗೆ. ಈಗ ಇದನ್ನು ನೀರೆಲ್ಲನೂ ಬಸ್ತು ತೆಕ್ಕೊತೀನಿ ನಾನು ಇವಕ್ಕರ್ನ ಮಾವಿನಕಾಯಿನ. ಮತ್ತು ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನು ಅಂತೇಳಿ ತೋರಿಸ್ತೀನಂತ. ಮಾವಿನಕಾಯಿನ ಬಸ್ತು ತೊಗೊತೀನಿ. ನಾನು ಒಂದು ಸ್ಪೂನ್ ತೊಗೊಂಡು ಸ್ಪೂನಲ್ಲಿ ತೆಗಿತಾ ಇದ್ದೀನಿ ನೋಡಿರಿ, ಸೈಡಿಗೆಲ್ಲ ನೀರು ಹೆಂಗೆ ಬಂದಿತ್ತು ಅಂತೇಳಿ. ಇದರಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿರ್ತೈತಿ. ಒಂದು ದಿನ ಬೇಕಾದ್ರೆ ಒಣಗಿಸಿನೂ ನೀವು ಹಾಕೋಬೋದು, ಇಲ್ಲಾಂದ್ರೆ ಹಾಗೇನೋ ಹಾಕ್ಬೋದು, ನಡಿತೈತಿ. ಒಟ್ಟಿನಲ್ಲಿ ನೀರು ಕ್ಲೀನಾಗಿ ಜಾನಿಸ್ಕೊಂಡು ತಕ್ಕೋಬೇಕು. ಇಲ್ಲ ಒಂದು ಕಾಟನ್ ಕ್ಲಾತಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರೆಲ್ಲ ಇದಾದ್ಮೇಲೆ ನೀವು ಹಾಕೋಬೋದು. ನಾನು ಈ ಸದ್ಯಕ್ಕೆ ಒಂದು ಪಾತ್ರೆಗೆ ತೆಕ್ಕೊತಾ ಇದ್ದೀನಿ ಉಕ್ಕನ್ನ. ಇವೆಲ್ಲನೂ ಇದೇ ಥರನೇ ಎಲ್ಲ ಪಾತ್ರೆಗೆ ತೆಕ್ಕೊತೀನಿ ನಾನು. ಯಾವುದೇ ಕಾರಣಕ್ಕೂ ಕೈಯನ್ನೇ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಕೈ ಯೂಸ್ ಮಾಡಿದ್ರೆ ಅಷ್ಟು ಇದಾಗಲ್ಲ. ಸ್ಪೂನಲ್ಲೇ ಮಾಡಿಕೊಡ್ರಿ. ಫ್ರೆಂಡ್ಸ್, ಇಲ್ಲಿ ನೋಡಿರಿ, ಇಷ್ಟು ರಸ ಬಂದೈತಿ ಇದ್ರೊಳಗೆ. ಉಪ್ಪು ಹಾಕಿ ಕಲಸಿಟ್ಟಿದ್ದೆ ನಾನು. ಈಗ ಇದನ್ನು ರೆಡಿ ಆಯ್ತು ನೋಡಿರಿ. ಇದು ಇಷ್ಟೀಗ. ಫ್ರೆಂಡ್ಸ್, ಇಲ್ಲಿ ನಾನು ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ ನೋಡಿರಿ. ಒಂದು 1/4 kg ಆಗೋಷ್ಟು, 1/4 ಕಿಲೋ ಅಂತೀವಲ್ಲ, 1/4 kg ಆಗೋಷ್ಟು ಎಣ್ಣೆನೂ ಒಂದು ಬಾಣಲಿಗೆ ಹಾಕಿ ಕಾಯಕ್ಕಿಟ್ಟಿದ್ದೀನಿ. ಇಷ್ಟು ಮಾವಿನಕಾಯಿಗೆ ನೀವು ನೋಡ್ತಿರ್ಬೋದು. ಇಲ್ಲಿ ನಾನು ಆವಾಗಲೇ ಗಾತ್ರ ತೋರಿಸಿದೆ ನಿಮಗೆ, ಯಾವ ಗಾತ್ರದ್ದು ಮಾವಿನಕಾಯಿ ತೊಗೊಂಡಿದ್ದೀನಿ ಅಂತೇಳಿ. ಅಷ್ಟು ನಾನು 9 ಮಾವಿನಕಾಯಿನ ತೊಗೊಂಡಿದ್ದೀನಿ. ಮಿನಿಮಮ್ ಒಂದು 9ರಿಂದ 10 ನೀವು ಹಾಕೋಬೋದು. 10 ಕಾಯಿ ಅಂತ ಲೆಕ್ಕ ಹೇಳ್ತಾ ಇದ್ದೀನಿ ನಿಮಗೆ ನಾನು. ಅಷ್ಟು ಮಾವಿನಕಾಯಿಗೆ 1/4 kg ಅಷ್ಟು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಚೆನ್ನಾಗಿ ಬಿಸಿ ಆಗಲಿ, ಒಳ್ಳೆ ತಣ್ಣಗಾಗಬೇಕಾಗತ್ತೆ. ಇನ್ನೂ ಪ್ರೊಸೀಜರ್ ಇದಾವೆ ಇದಕ್ಕೆ. ಇಲ್ಲಿ ಏನೇನು ತೊಗೊಂಡಿದ್ದೀನಪ್ಪ ಅಂತಂದ್ರೆ, ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಖಾರನ ನೀವು ತೊಗೋಬೇಕಾಗತ್ತೆ. ಇದು ಖಾರ ಬಂದು ಸಿಕ್ಕಾವಡೆ ಖಾರ ಐತಿ. ಹಾಗಾಗಿ ನಾನು 1.5 ಸ್ಪೂನಷ್ಟು ತೊಗೊಂಡಿದ್ದೀನಿ ನೋಡಿರಿ. ಈ ಸ್ಪೂನಲ್ಲಿ 1.5 ಸ್ಪೂನಷ್ಟು. ಖಾರ ಹೆಚ್ಚು ಕಮ್ಮಿ ಆದರೂ ಏನೂ ಆಗಲ್ಲ ನೋಡಿರಿ, ನಡೀತೈತೆ. ನಿಮ್ಮ ಟೇಸ್ಟ್ ಅದು. ಹೆಚ್ಚಿಗೆ ತಿಂತಾರೆ ಅಂದರೆ ಹೆಚ್ಚಿಗೆ ಹಾಕೋಬೋದು, ಕಮ್ಮಿ ಅಂದರೆ ಕಮ್ಮಿ ಹಾಕೋಬೋದು. ಇಲ್ಲಿ ಒಂದು 10ರಿಂದ 15 ಲವಂಗನ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯಕಾಳನ್ನ ತೊಗೊಂಡಿದ್ದೀನಿ. ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಉಪ್ಪು ಬಂದು ಇಷ್ಟು ಮಾವಿನಕಾಯಿಗೆ 1/4 kg ಅಷ್ಟು ಉಪ್ಪು ಬೇಕೇ ಬೇಕು ನೋಡಿರಿ. ಉಪ್ಪು ಮತ್ತು ಸಾಸಿವೆ ಎರಡು ಜಾಸ್ತಿ ಇತ್ತು ಅಂತಂದ್ರೆ ಉಪ್ಪಿನಕಾಯಿ ಹಾಳಾಗಲ್ಲ, ವರ್ಷ ಪೂರ್ತಿ ಇಡ್ಬೋದು ನಾವು. ಆ ಥರ ಬರುತ್ತೆ, ಹಾಳಾಗ್ದಂಗೆ ಇರುತ್ತೆ ಉಪ್ಪು ಜಾಸ್ತಿ ಆದಾಗ. ಒಂದು 1/4 kg ಅಷ್ಟು ಉಪ್ಪು ಬೇಕು. ನಾನು ಇಲ್ಲಿ ಹಾಕ್ತೀನಿ, ನನಗೆ ಅಂದಾಜು ಗೊತ್ತೈತೆ ನೋಡಿರಿ, ಹಂಗಾಗಿ ಹಾಕ್ತೀನಿ. ನಿಮಗೆ ಹೇಳೋದು 1/4 kg ಉಪ್ಪು, 1/4 kg ಸಾಸಿವೆ. ಇದು 1/4 kg ಐತೆ ನೋಡಿರಿ ಸಾಸಿವೆ. ಇದನ್ನು ಹುರಿದು ಪುಡಿ ಮಾಡ್ಕೋಬೇಕು. ಈ ಸದ್ಯಕ್ಕೆ ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ನೋಡಿರಿ. ನಾನು ಹಾಕೋದಿಷ್ಟೇ ಉಪ್ಪಿನಕಾಯಿಗೆ. ಮತ್ತು ಎಣ್ಣೆ ಬಿಸಿ ಆಗಲಿ, ಅದಾಗೋಷ್ಟೊತ್ತಿಗೆ ನಾನು ಈ ಸಾಸಿವೆನ ಹುರಿದ್ಬಿಟ್ಟು, ಸಾಸಿವೆ ಮತ್ತು ಮೆಂತ್ಯಕಾಳು ಎರಡನ್ನೂ ಹುರಿದು ಸ್ವಲ್ಪ ಪೌಡ್ರ್ ಮಾಡ್ಕೊತೀನಿ. ತೀರಾ ನುಣ್ಣಗೂ ಅಲ್ಲ, ಸ್ವಲ್ಪ ತರಿಯಾಗಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಅಂತೇಳಿ. ಅದನ್ನೊಂಚೂರು ಈಗ ಬೆಚ್ಚಗೆ ಮಾಡ್ಕೊತೀನಿ. 10 ಮಾವಿನಕಾಯಿಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡಿರಿ. 10 ಮಾವಿನಕಾಯಿ ಇತ್ತು ಅಂದರೆ 1/4 ಕಿಲೋ ಎಣ್ಣೆ, 1/4 kg ಎಣ್ಣೆ, 1/4 kg ಸಾಸಿವೆ, 1/4 kg ಉಪ್ಪು, ಇಷ್ಟು ಬೇಕಾಗುತ್ತಾ. ಇದು ಮಿಕ್ಕಿರೋ ಇಂಗ್ರೀಡಿಯೆಂಟ್ಸು ಒಂಚೂರು ಹೆಚ್ಚು ಪೇಚ ಆದರೂ ನಡೆಯುತ್ತೆ ನೋಡಿರಿ, ಏನು ಪ್ರಾಬ್ಲಮ್ ಆಗಂಗಿಲ್ಲ. ಇವು 3 ಮೇನು ಇಂಪಾರ್ಟೆಂಟು. ಇವು 3ರಲ್ಲಿ ಹೆಚ್ಚು ಕಮ್ಮಿ ಆದರೆ, ಎಣ್ಣೆ ಮತ್ತು ಉಪ್ಪು ಸಾಸಿವೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಉಪ್ಪಿನಕಾಯಿನ ಹಾಕಿರಿ. ಇವಾಗ ನಾನು ಇದನ್ನು ಹುರ್ಕೊತೀನಿ. ಫ್ರೆಂಡ್ಸ್, ಇವಾಗ ಒಂದು ಬಾಣಲೆ ಇಟ್ಕೊಂಡು 1/4 kg ಅಷ್ಟು ಸಾಸಿವೆನ ಹುರ್ಕೋಬೇಕು ನೋಡಿರಿ. ಇದ್ರ ಜೊತೆಲಿ ನಾನು ಈ ಮೆಂತ್ಯಕಾಳನ್ನು ಮಿಕ್ಸ್ ಮಾಡ್ಕೊತೀನಿ. ಎರಡು ಸೇರಿ ಫ್ರೈ ಮಾಡ್ಕೋಬೇಕು. ತೀರಾ ಒತ್ತನಂಗೂ ಉರಿಬಾರ್ದು, ತೀರಾ ಇದನ್ನು ಹೋಗ್ಬಾರ್ದು ನೋಡಿರಿ. ಒಂದು ಮೀಡಿಯಮ್ ಸೈಜಿಗೆ ಇದನ್ನು ಫ್ರೈ ಮಾಡ್ಕೊತೀನಿ. ಫ್ರೆಂಡ್ಸ್, ನೋಡ್ತಿರ್ಬೋದು ಹೆಂಗೆ ಚಟ 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 ಅಂತ ಸಿಡಿತದೆ ನೋಡಿರಿ ಸಾಸಿವೆ. ಈ ಥರ ಸಿಡಿಯೋ ಥರ
ಫ್ರೈ ಮಾಡ್ಕೋಬೇಕು. ಈ ಒಂದು ನಾನು 3 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು. ಇನ್ನೊಂದು 2 ನಿಮಿಷ ಫ್ರೈ ಮಾಡ್ಕೊತೀನಿ. ಉರಿನ ಕಡಿಮೆಯಲ್ಲಿಟ್ಟು ಫ್ರೈ ಮಾಡಿ ಹುರ್ಕೋರಿ, ಇಲ್ಲ ಅಂತಂದ್ರೆ ಬೇಗ ಒತ್ತೋ ಚಾನ್ಸಸ್ ಇರುತ್ತೆ. ಇದು ಸಣ್ಣ ಸಾಸಿವೆ ನೋಡಿರಿ, ದಪ್ಪ ಸಾಸಿವೆ ಆದರೆ ಸ್ವಲ್ಪ ಹಿಡಿಯುತ್ತೀವಿ, ಸಣ್ಣ ಸಾಸಿವೆ ತೀರಾ ಬೇಗನೆ ಇದಾಗ್ಬಿಡ್ತೈತಿ. ಸಾಕು, ಇಷ್ಟ ಆದರೆ ನೋಡಿರಿ ಕಲರು ಚೇಂಜ್ ಆಯಿತು ಮತ್ತು ಸಿಡಿತೈತೆ ಚಕ್ 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 ಅಂತೇಳಿ. ಸಾಕು, ಇಷ್ಟ ಆದರೆ ಈಗ ಸ್ಟವ್ನ ಆಫ್ ಮಾಡ್ಕೊತೀನಿ ನಾನು. ಇವಾಗ ಇದು ಫುಲ್ ತಣ್ಣಗಾಗಬೇಕು ನೋಡಿರಿ. ಫುಲ್ ತಣ್ಣಗಾಗೋವರೆಗೂ ಬಿಟ್ಟು ತರಿಯಾಗಿ ರುಬ್ಕೊತೀನಿ, ಮಿಕ್ಸಿ ಮಾಡ್ಕೊತೀನಿ. ಫ್ರೆಂಡ್ಸ್, ಇವಾಗ ಸಾಸಿವೆ ಎಲ್ಲ ತಣ್ಣಗಾಗೈತಿ. ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಬರ್ತೀನಿ. ಫ್ರೆಂಡ್ಸ್, ಇವಾಗ ನಾನು ರುಬ್ಕೊಂಬಂದಿದ್ದೀನಿ ನೋಡಿರಿ. ಇಷ್ಟು ಇದು ಜಾರು ಚಿಕ್ಕದಾಯಿತು, ಸಾಸಿವೆ ಜಾಸ್ತಿ ಆಯ್ತು ನೋಡಿರಿ. ಹಂಗಾಗಿ ಒಂದೇ ಸತಿಗೆ ನುಣ್ಣಗಾಗಲಿಲ್ಲ, ಅಂದರೆ ತರಿ ಆಗಲಿಲ್ಲ, ಜಾಸ್ತಿ ನುಣ್ಣಗಾಗಿ ಕತ್ಕೊಂಡು. ಹಂಗಾಗಿ ನಾನೇನು ಮಾಡಿದೆ, 2 ಸತಿ ಹಾಕಿದ್ದೀನಿ ಇದನ್ನು. ಅಂದರೆ ಸುಮ್ಮನೆ ಆನ್ ಆ್ಯಂಡ್ ಆಫ್ ಮಾಡಿದ್ದೀನಿ ನೋಡಿರಿ. ಜಾಸ್ತಿ ನುಣ್ಣಗೇನು ಮಾಡೋಕ್ಕೆ ಹೋಗಿಲ್ಲ ನಾನು. ಜಾಸ್ತಿ ಆಗಿರೋದ್ರಿಂದ ಅದಕ್ಕೆ 2 ಸತಿ ಹಾಕಿ ತೆಗೆದೆ. ಒಟ್ಟಿನಲ್ಲಿ ಇಷ್ಟು ಪುಡಿ ಬಂದೈತೆ ನೋಡಿರಿ. ಈಗ ಬನ್ನಿ, ಈಗ ಉಪ್ಪಿನಕಾಯಿನ ಹಾಕೋಣ. ಫ್ರೆಂಡ್ಸ್, ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದು ನೋಡಿರಿ. ಎಣ್ಣೆ ಚೆನ್ನಾಗಿ ಕಾದು ಮತ್ತೊಳ್ಳಿ ತಣ್ಣಗಾಗೈತಿ ವಾಪಸ್ಸು. ಫುಲ್ ತಣ್ಣಗಾಗಿಲ್ಲ, ಇನ್ನೊಂದು ಸ್ವಲ್ಪ ಉಗುರು ಬೆಚ್ಚಗಿನ್ನಂಗೆ ಐತೆ. ಆ ಟೈಮಲ್ಲಿ ಈಗ ನಾನು ಬೆಳ್ಳುಳ್ಳಿ ಏನು ಸುಲಿದಿಟ್ಕೊಂಡಿದ್ದು ನೋಡಿರಿ, ಆ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಳಕತ್ತೀನಿ. ಬಟ್ ಇದನ್ನು ಇನ್ನು ಉಪ್ಪಿನಕಾಯಿಗೆ ಹಾಕೋಂಗಿಲ್ಲ. ಉಪ್ಪಿನಕಾಯಿಗೆ ಹಾಕಬೇಕು ಅಂತಂದ್ರೆ ಫುಲ್ ತಣ್ಣಗಾಗಬೇಕು, ಒಂಚೂರು ಬಿಸಿ ಇರಬಾರ್ದು ಎಣ್ಣೆ. ಈ ಬೆಳ್ಳುಳ್ಳಿಗೋಸ್ಕರ ಒಂದು ಸ್ವಲ್ಪ ಉಗುರು ಬೆಚ್ಚಗೀತೆ ಅನ್ನಂಗೆ ಈ ಟೈಮಲ್ಲಿ ಬೆಳ್ಳುಳ್ಳಿನ ಹಾಕಿ ಫುಲ್ ತಣ್ಣಗಾಗಕ್ಕೆ ಬಿಡಬೇಕು. ಮತ್ತು ಇಲ್ಲಿ ನಾನು ಹಿಂಗೊಂದು ಸ್ಕಿಪ್ ಮಾಡಿದ್ದೀನಿ. ನಿಮ್ಮ ಹತ್ರ ಹಿಂಗಿದ್ರೆ ಹಿಂಗನ್ನು ಸೇರಿಸ್ಕೊರಿ, ಚೆನ್ನಾಗಿರುತ್ತೆ ಉಪ್ಪಿನಕಾಯಿ. ನಮ್ಮ ಮನೇಲಿ ಹಿಂಗಿರಲಿಲ್ಲ, ಹಾಗಾಗಿ ನಾನು ಹಿಂಗನ್ನು ಸೇರಿಸ್ಕೊಂಡಿಲ್ಲ. ಇಲ್ಲಿ ನಾನು ಏನು ಬೆಳ್ಳುಳ್ಳಿ ತೊಗೊಂಡಿದ್ದು ನೋಡ್ರಿ, ಬೆಳ್ಳುಳ್ಳಿ ಮತ್ತು ಲವಂಗ ಇವೆರಡನ್ನು ಸ್ವಲ್ಪ ಉಗುರು ಬೆಚ್ಚಗಿರೋ ಎಣ್ಣೆಯಲ್ಲಿ ಹಾಕಿದ್ದೀನಿ. ಇದು ಎಣ್ಣೆಲೇ ಇರಲಿ, ಎಣ್ಣೆ ಫುಲ್ ತಣ್ಣಗಾಗೋವರೆಗೂ ಇದನ್ನು ಹಿಂಗೆ ಬಿಡ್ತೀನಿ. ಫುಲ್ ತಣ್ಣಗಾದ್ಮೇಲೆ ಉಪ್ಪಿನಕಾಯಿನ ಹಾಕ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಫಸ್ಟ್ ಇದಕ್ಕೊಂಚೂರು ಅರಿಶಿನ ಪುಡಿ ಹಾಕ್ತೀನಿ ನೋಡಿರಿ. ಜಾಸ್ತಿ ಏನು ಬೇಕಾಗಿಲ್ಲ, ಸ್ವಲ್ಪ ಒಂಚೂರು 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಅಂತೀನಿ ನೋಡಿರಿ. ಇದರಲ್ಲಿ ಈ ಸಣ್ಣ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ಉಪ್ಪು ನೋಡಿರಿ. ಒಟ್ಟು ನಾನಿಲ್ಲಿ 1/4 kg ಉಪ್ಪನ್ನು ಬಳಸಿದ್ದೀನಿ. ನಿನ್ನೆ ರಾತ್ರಿ ನೆನೆಯಕ್ಕೆ ಇಟ್ಟಿದ್ದು ನೋಡಿರಿ, ಅವಾಗೂ ಒಂದು ಹಾಕಿಟ್ಟಿದ್ದೆ ಒಂದು ಸ್ವಲ್ಪ. ಅದನ್ನು ಸೇರಿನೇ 1/4 kg ಅನ್ಕೋಬೋದು. ಇನ್ನು ಹೆಚ್ಚಿಗೆ ಅದಕ್ಕೆ ನಡೀತೈತಿ, ಕಮ್ಮಿ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗಬೇಡ್ರಿ. ಕಮ್ಮಿ ಆದ್ರೆ ಬೇಗ ಉಪ್ಪಿನಕಾಯಿ ಹಾಳಾಗಿರ್ತಾವೆ. ನಾವು ಉಪ್ಪು ಎಷ್ಟು ಹೆಚ್ಚಿಗೆ ಹಾಕ್ಕೊತೀವಿ ಅಷ್ಟು ಉಪ್ಪಿನಕಾಯಿ ಬಳಕೆ ಬರ್ತಾವೆ. ಇದೊಂದು 1/4 kg ಅಷ್ಟು ತಗೊಂಡಿದ್ದೆ, ಇಷ್ಟು ತೆಗಿತೀನಿ. ಇದನ್ನು ಈಗ ಮಿಕ್ಸ್ ಮಾಡ್ಕೊತೀನಿ. ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ. ಇದನ್ನು ಕೈಯಲ್ಲೇ ಮಾಡ್ಕೊತೀನಿ, ಹಂಗೆ ಮಿಕ್ಸ್ ಮಾಡ್ಕೊತೀನಿ. ಇಲ್ಲಿ ಏನು ಇದು ಇಟ್ಕೊಂಡಿದ್ದು ನೋಡಿರಿ, ಸಾಸಿವೆ ಪುಡಿ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತೀನಿ. ಈಗ ಇದಕ್ಕೆ ಸಾಸಿವೆ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸಾಸಿವೆ ಮತ್ತು ಮೆಂತ್ಯಕಾಳು 2 ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ನಲ್ಲ ಅದನ್ನು. ಇಲ್ಲಿ ನಿಮ್ಗೆ ಸಾಸಿವೆ ಪುಡಿ ಜಾಸ್ತಿ ಅಂತ ಅನ್ನಿಸ್ತಿರ್ಬೋದು, ಬಟ್ ಇದಕ್ಕೆ ಇಷ್ಟು ಬೇಕು ನೋಡಿರಿ. ಅಂದ್ರನ್ನ ತಡಿತಾವೆ ಉಪ್ಪಿನಕಾಯಿ, ಇಲ್ಲಿಕಂತ ತಡೆಯೋದಿಲ್ಲ, ಹೋಗ್ಬಿಡ್ತಾವೆ ಜಲ್ದಿ. ನೀವು ಇಷ್ಟು ಉಳಿಸಿದ್ದೀನಿ ನೋಡೋಣ, ಬೇಕಂದ್ರೆ ಹಾಕ್ಕೊತೀನಿ. ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬ್ರಾಡ್ ತೊಗೋಬೇಕಾಗಿತ್ತು ನಾನು, ಅದು ಹಿಡಿಲಿ ನೋಡಿರಿ. ಹಂಗಾಗಿ ಬೇರೆ ಪುಟ್ಟಿ ಡಂಪ್ ಮಾಡಿಕೊಂಡೆ. ಏನು ಸಾಸಿವೆ ಪುಡಿ ತೆಗೆದಿಟ್ಟಿದ್ನಲ್ಲ ಹಾಕ್ಕೊಂಡ್ಬಿಡ್ತೀನಿ ನೋಡಿರಿ. ಅಷ್ಟು ಹಾಕ್ಕೊಂಡೆ. ಈಗ ಒಂದ್ಸತಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊತೀನಿ. ಇದು ಅದು ಮಿಕ್ಸ್ ಮಾಡೋಕೆ ಕರೆಕ್ಟಾಗಿ ಗಾಮ್ ಆಗಲಿಲ್ಲ ನೋಡ್ರಿ. ಅದು ಫ್ರೆಂಡ್ಸ್, ಇವಾಗ ಇಲ್ಲಿ ಖಾರ ಏನು ಇಟ್ಕೊಂಡಿದ್ನಲ್ಲ ಅದನ್ನೇ ಎಣ್ಣೆ ಏನು ಕಾಯಿಸಿ ಇಟ್ಕೊಂಡಿದ್ದಲ್ಲ ಫುಲ್ ತಣ್ಣಗಾಗೈತಿ. ಈಗ ಈ ಖಾರನ ಇದಕ್ಕೆ ಹಾಕೋತೀನಿ ನೋಡಿ. ನಾನು ಖಾರಕ್ಕೆ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕೋರಿ ನೀವು ಖಾರನ. ಅಷ್ಟೇ ಇಷ್ಟೇ ಅಂತ ಏನಿಲ್ಲ, ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕೋರಿ ಖಾರನ. ಎಣ್ಣೆ ಫುಲ್ ತಣ್ಣಗಾಗಿರಬೇಕು. ಹಾಗೆ ನೋಡಿ, ಈ ಎಣ್ಣೆ ಚೆನ್ನಾಗಿ ಖಾರ ಸ್ವಲ್ಪ ಗಂಟು ಆಗಿರ್ತದಲ್ಲ, ಚಲೋತ್ನಾಗ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಈ ಉಪ್ಪಿನಕಾಯಿ ಮೇಲೆ ಎಣ್ಣೆನ ಹಾಕ್ಕೊತೀನಿ. ಇದನ್ನು ಚಲೋ ಹೊತ್ತಿನಾಗ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಕಮ್ಮಿ ಹಾಕೋಣ ಅಂದ್ಕೊಂಡೆ, ಅದು ಜಾಸ್ತಿ ಮಾಡ್ಕೊಂಡ್ರಿ ಉಪ್ಪಿನಕಾಯಿ. ಇದು ಉಪ್ಪು ಮತ್ತು ಸಾಸಿವೆ ಪುಡಿ ಎಲ್ಲ ಮಿಕ್ಸ್ ಆಗಿ ನೋಡಿ, ಹಂಗಾಗಿ ಜಾಸ್ತಿ ಆಗೇ ಬಿಡ್ತದೆ. ಈಗ ಇದನ್ನು ಚಲೋ ಹೊತ್ತಿನಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ
ಇದನ್ನು ಮುಚ್ಚಿ ಇವತ್ತೊಂದು ದಿನ ಹಿಂಗೆ ಬಿಡ್ಬೇಕು ನೋಡಿರಿ. ಹಿಂಗೆ ಬಿಟ್ಟು ನಾಳೆಗೆ ಏನು ನೀವು ಡಬ್ಬಿ ತುಂಬಿಟ್ಟಿರಲ್ಲ ಆ ಟೈಮಲ್ಲಿ ಒಂದು ಸತಿ ಟೇಸ್ಟ್ ಮಾಡಿ ನೋಡಿರಿ ನೀವು. ಆವಾಗ ಗೊತ್ತಾಗುತ್ತೆ ಉಪ್ಪಿನಕಾಯಿ ಉಪ್ಪು ಇದೆಲ್ಲ ಖಾರ ಎಲ್ಲ ಕರೆಕ್ಟಾಗಿ ಆಗಿತ್ತೇ ಇಲ್ಲ ಅಂತೇಳಿ. ಹಂಗೇನಾರ ನಿಮ್ಗೆ ಉಪ್ಪು ಖಾರ ಸ್ವಲ್ಪ ಕಮ್ಮಿ ಅಂತ ಏನಾರ ಅನ್ನಿಸ್ತು ಅಂತಂದ್ರೆ ಇನ್ನೂ ಸ್ವಲ್ಪ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಉಪ್ಪು ಖಾರ ಕಡಿಮೆ ಅನಿಸಿದ್ರೆ ಉಪ್ಪು ಖಾರ ಹಾಕ್ಕೊಳ್ಳಿ ಡೈರೆಕ್ಟಾಗಿ. ಇಲ್ಲ ಎಣ್ಣೆನೇ ಕಮ್ಮಿ ಅಂತ ಅನಿಸ್ತು ಅಂತಂದರೆ ಇನ್ನೂ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಆರಿಸಿ ಹಾಕೋಬೋದು. ಇವತ್ತು ಒಂದಿನ ಮಾತ್ರ ನಾನು ಹಿಂಗೆ ಬಿಟ್ಕೊತೀನಿ, ಇದನ್ನು ಡಬ್ಬಕ್ಕೆ ತುಂಬಿಡಲ್ಲ ನೋಡಿರಿ. ಮುಗೀತು ಉಪ್ಪಿನಕಾಯಿ. ಈ ರೀತಿ ಉಪ್ಪಿನಕಾಯಿ ಮಾಡಿ ನೋಡಿರಿ ನೀವು. ಸ್ವಲ್ಪ ಸಾಸಿವೆ ಮತ್ತು ಉಪ್ಪು ಜಾಸ್ತಿ ಹಾಕಿ ಉಪ್ಪಿನಕಾಯಿ ಮಾಡಿರಿ ನೀವು. ಒಂದು ವರ್ಷ ಪೂರ್ತಿ ಇದನ್ನು ಆಚೆ ಕಡೆ ಇಟ್ಟರೂ ಹಾಳಾಗಲ್ಲ, ಹಾಗೆ ಇರುತ್ತೆ. ಉಪ್ಪು ಸಾಸಿವೆ ಕಡಿಮೆ ಆತಂದ್ರೆ ಇರಂಗಿಲ್ಲ ನೋಡಿರಿ, ಬೇಗನೆ ಅದು ಬೂಸ್ ಬಂದಂಗಾಗಿ ಹಾಳಾಗ್ತಾವೆ ಉಪ್ಪಿನಕಾಯಿ. ನಾನಿಲ್ಲಿ ಖಾರ ಕಮ್ಮಿ ಹಾಕಿರೋದ್ರಿಂದ ಕಲರು ಕಮ್ಮಿ ಕಾಣಿಸ್ತಾ ಐತಿ. ಮತ್ತು ಬ್ಯಾಡಿಗೆ ಮೆಣಸಿನ್ಕಾಯಿದು ಖಾರ ಯೂಸ್ ಮಾಡಿದರೆ ಕೆಂಪು ಬರ್ತಿತ್ತು ಕಲರು. ನಾನು ಮಾಮೂಲಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಹಾಗಾಗಿ ಕಲರ್ ಈ ಥರ ಅನಿಸ್ತಾ ಐತಿ. ಇದು ಈಗ ಎಣ್ಣೆ ಏನು ಕಾಣಲ್ಲ ನೋಡಿರಿ. ನಾಳೆ ಅಷ್ಟೊತ್ತಿಗೆ ಎಣ್ಣೆ ಎಲ್ಲ ತಿಳ್ಕೊಂಬಂದು ನಿಂತಿರ್ತೈತಿ ಮ್ಯಾಗ. ಅವಾಗಲೇ ಗೊತ್ತಾಗೋದು ಇದಕ್ಕೆ ಎಣ್ಣೆ ಕಮ್ಮಿ ಆಗಿತ್ತಾ ಇಲ್ವಾ ಅಂತೇಳಿ. ನಾನು ಹಾಕಿರೋ ಎಣ್ಣೆ ಕರೆಕ್ಟಾಗೈತೆ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ನೋಡಿದಾಗ ಗೊತ್ತಾಗುತ್ತೆ. ಹಂಗೇನಾದ್ರೆ ಎಣ್ಣೆ ತೇಲ್ ನಿಂತಿರಲಿಲ್ಲ ಅಂದರೆ ಬೇಕಾದ್ರೆ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತೀನಿ. ಈಗ ಉಪ್ಪಿನಕಾಯಿ ಮುಗೀತು ನೋಡಿರಿ. ಈ ಪ್ರೊಸೀಜರಲ್ಲಿ ನೀವು ಒಂದು ಸತಿ ಉಪ್ಪಿನಕಾಯಿನ ಮಾಡಿ ನೋಡಿರಿ, ಹೆಂಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಈ ರೀತಿ ಮಾಡಿದ್ರಿ ಅಂದರೆ ವರ್ಷ ಪೂರ್ತಿ ಉಪ್ಪಿನಕಾಯಿ ಇದ್ದೇ ಇರುತ್ತೆ ನೋಡಿರಿ. ನಾನು 100ಕ್ಕೆ 100% ಗ್ಯಾರಂಟಿ ಕೊಡ್ತೀನಿ. ರೆಡಿ ಉಪ್ಪಿನಕಾಯಿ. ಈಗ ಇದು ನಾನು ಪ್ಲೇಟ್ ಮುಚ್ಚಿ ಹಿಂಗೆ ಬಿಟ್ಬಿಡ್ತೀನಿ ನಾಳೆವರೆಗೂ. ನಾಳೆ ತೋರಿಸ್ತೀನಂತ. ಇಲ್ಲ ಅಂತಂದರೆ ಈ ಥರದ್ದೊಂದು ಇದು ಇರುತ್ತೆ ನೋಡಿರಿ. ಅಂದರೆ ನಾನು ಇದನ್ನು ಉಪ್ಪು ಖಾರ ಟೇಸ್ಟ್ ಮಾಡೋಕ್ಕೋಸ್ಕರನೇ ಇದರಲ್ಲಿ ಬಿಡ್ತಾ ಇರೋದು ಈ ಸದ್ದ. ಈಗ ಗೊತ್ತಾಗಲ್ಲ ನೋಡಿರಿ. ಇದು ನಾಳೆ ಅಷ್ಟೊತ್ತಿಗೆ ಸ್ವಲ್ಪ ರಸ ಎಲ್ಲ ಬಿಟ್ಕೊಂಡು ಚೆನ್ನಾಗಾಗಿರುತ್ತೆ. ಅವಾಗ ಟೇಸ್ಟ್ ಮಾಡಿ ನೋಡಿದ್ವಿ ಅಂದರೆ ಗೊತ್ತಾಗ್ಬಿಡುತ್ತೆ ಉಪ್ಪು ಖಾರ ಹೆಂಗಾಗೈತೆ ಅಂತೇಳಿ. ಅದಕ್ಕೋಸ್ಕರ ಇದೊಂದು ನೈಟ್ ಹಿಂಗೆ ಬಿಟ್ಟು ನಾಳೆ ಬೆಳಗ್ಗೆ ಏನು ಕಡಿಮೆ ಆಗೈತೆ ಅಂತ ನೋಡಿಕೊಂಡು ಅದನ್ನು ಆ್ಯಡ್ ಮಾಡಿ ಒಂದು ಈ ಥರದ್ದು ಭರಣಿ ಬರ್ತಾವಲ್ಲ ಇಂಥದಕ್ಕೆ ತುಂಬಿ ಇಟ್ಕೊಳ್ರಿ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಈ ಥರದ್ದಿಲ್ಲ. ನಾನು ಮಾಮೂಲಿ ಪ್ಲಾಸ್ಟಿಕ್ ಡಬ್ಬಕ್ಕೆ ತುಂಬಿಟ್ಕೊತೀನಿ, ಇದಾವಲ್ಲ ಈ ಥರದ ಡಬ್ಬಕ್ಕೆ ತುಂಬಿಟ್ಕೊತೀನಿ. ನೀವು ಆದಷ್ಟು ಈ ಥರದ್ರಲ್ಲಿ ತುಂಬಕ್ಕೆ ಟ್ರೈ ಮಾಡಿ. ಉಪ್ಪಿನಕಾಯಿನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು. ಅದಕ್ಕೆ ಫ್ರೆಂಡ್ಸ್ ಇವಾಗ ನೋಡಿ ಉಪ್ಪಿನಕಾಯಿ ಹೆಂಗೆ ಕಾಣಿಸ್ತೈತೆ ಅಂತೇಳಿ ಒಂದು ನೈಟು ಬಿಟ್ಟಿದ್ದೆ ನಾನು. ಬೆಳಿಗ್ಗೆ ಅನ್ನೋಷ್ಟೊತ್ತಿಗೆ ಈ ಥರ ಎಣ್ಣೆ ಎಲ್ಲ ಮೇಲೆ ತೇಲ್ ಬಂದು ನಿಂತಿತ್ತೆ. ಈ ಥರ ಆಗಿರಬೇಕು ಉಪ್ಪಿನಕಾಯಿ. ಹಿಂಗೆ ಎಣ್ಣೆ ತೇಲ್ತು ಅಂದರೆ ಹಾಳಾಗಂಗಿಲ್ಲ. ಇದನ್ನು ನಾನು ಟೇಸ್ಟ್ ಮಾಡಿ ನೋಡಿದೆ. ನನಗೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತೆ. ಹಾಗಾಗಿ ನಾನು ಇಲ್ಲಿ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಉಪ್ಪು ಖಾರ ಎಣ್ಣೆ ಪ್ರತಿಯೊಂದು ಎಲ್ಲನೂ ಕರೆಕ್ಟಾಗಿತ್ತೆ. ನಾನು ಹೇಳಿರೋ ಪ್ರೊಸೀಜರಲ್ಲಿ ನೀವು ಹಾಕಿ ನೋಡಿ, ನಿಜವಾಗ್ಲೂ ಪರ್ಫೆಕ್ಟಾಗಿ ಬರುತ್ತೆ ಉಪ್ಪಿನಕಾಯಿ ಅಂತಲೇ ಹೇಳ್ತೀನಿ. ಇವಾಗ ನೋಡಿ ಇದೆಲ್ಲ ಕರೆಕ್ಟಾಗೈತೆ. ಹಾಗಾಗಿ ನಾನು ಇದಕ್ಕೆ ಇನ್ನೇನು ಆ್ಯಡ್ ಮಾಡಲ್ಲ. ಇವಾಗ ನಾನು ಸೀದಾ ಇದನ್ನು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊಳ್ಳೋದಷ್ಟೇ. ಕಲರು ಫುಲ್ ಚೇಂಜ್ ಆಗೈತೆ ನೋಡಿರಿ. ನಿನ್ನೆ ಒಂದು ಸ್ವಲ್ಪ ಬೆಳ್ಳಗಂತ ಅನಿಸ್ತಿತ್ತು, ಇವತ್ತು ಫುಲ್ ಕಲರ್ಫುಲ್ಲಾಗಿ ಕಾಣಿಸಾಗತ್ತೈತಿ. ಇವತ್ತಿನ ಕುಂತ ಇನ್ನೂ ನಾಳೆಗೆ ಇನ್ನೂ ಚೆನ್ನಾಗಿ ಎಣ್ಣೆ ಎಲ್ಲ ಇನ್ನೂ ಸ್ವಲ್ಪ ತೇಲ್ಕೊಂಬರುತ್ತೆ ಮೇಲೆ. ಬಾಕ್ಸಲ್ಲಿ ಹಾಕಿದಾಗ ಬಾಯಿ ಚಿಕ್ಕದಿರ್ತಾರೆ, ಅದು ಮೇಲೆ ಎಣ್ಣೆ ಎಲ್ಲ ಮೇಲೆ ತೇಲ್ಕೊಂಬಂದಿರುತ್ತೆ ಚೆನ್ನಾಗಿ. ಉಪ್ಪಿನಕಾಯಿ ಅಂತೂ ಫುಲ್ ಪರ್ಫೆಕ್ಟಾಗಿ ಬಂದವು. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ನಿಮಗೆ ಜಾಸ್ತಿ ಅನಿಸಿದ್ರೆ ಕಮ್ಮಿ ಪ್ರಮಾಣದಾಗ ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಚೆನ್ನಾಗಿ ಬಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಹೆಂಗೆ ಬಂತು ಅಂತೇಳಿ. ನನಗೆ ನಾನಂತರೂ 100ಕ್ಕೆ 100% ಗ್ಯಾರಂಟಿ ಕೊಡ್ತೀನಿ ಚೆನ್ನಾಗಿ ಬಂದೇ ಬರುತ್ತೆ ಅಂತೇಳಿ. ಖಂಡಿತ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.